ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ಮತ್ತು ನಿಮಗೆ ವೀಡಿಯೋಸ್ ನಂದು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗೀ ರೈಸು ಮತ್ತು ಆಲೂಗೆಡ್ಡೆ ಬಟಾಣಿದು ಕುರ್ಮಾ. ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ನಾನು ಹೇಗೆ ಮಾಡ್ತೀನಿ, ಎಲ್ಲರೂ ಮಾಡ್ತೀರಾ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಮಾಡೋಣ. ಒಂದು ಬಟ್ಲು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಸ್ವಲ್ಪ, ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, 1 ಕಪ್ಪು ಹಾಲು. ನಾನು ಈ ಹಾಲು ತೊಗೊಂಡಿದ್ದೀನಲ್ಲ ಅದರಲ್ಲೇ 1 ಕಪ್ ಫುಲ್ಲು ಆ ಕಪ್ಪಲ್ಲೇ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ ಮತ್ತು ಚಕ್ಕರ್ ಮೊಗ್ಗು, ಮರಾಠ ಮೊಗ್ಗು, ಮೆಣಸು, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದಿಷ್ಟು ಅದಕ್ಕೆ ಹಾಕೊಳ್ಳೋಕ್ಕೆ ಒಗ್ಗರಣೆಗೆ ಬೇಕು. ಮತ್ತು ಅಕ್ಕಿನ 2 ಕಪ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಅದು ಕುಕ್ಕರ್ನೇ ಡೈರೆಕ್ಟಾಗಿ ಇಟ್ಕೊಳ್ಳೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಈ ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಅಕ್ಕಿ ಎಲ್ಲ ಇಟ್ಟಾದ್ಮೇಲೆ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಮತ್ತು ಕಾಯಿನ ಯೂಶ್ವಲಿ ಕಾಯಿ ತುರಿದ್ಬಿಟ್ಟು ಕಾಯಿ ಹಾಲು ಮಾತ್ರ ಹಾಕ್ತಾರೆ ಅಲ್ವಾ. ನಾನು ಕಾಯಿ ತುರ್ಕೊಂಡು ಅದನ್ನು ರುಬ್ಬಿ ನಾವು ನೀರು ಕಾಯಿಸ್ಕೋತೀವಲ್ವಾ ಅಕ್ಕಿ ಪಲಾವು ಇಂಥದ್ದೆಲ್ಲ ಮಾಡುವಾಗ ಹಾಕೊಳ್ಳೋಕ್ಕೆ, ಆ ನೀರಿಗೆ ಕಾಯಿ ತುರಿದಿರೋದನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋತೀನಿ. ಆಮೇಲೆ ಸೋಸ್ಕೋತೀನಿ. ಆವಾಗ ಅದರಲ್ಲಿರೋ ಸತ್ವ ಎಲ್ಲ ನೀಟಾಗಿ ಕಾಯಿ ಹಾಲಿಂದು ಸತ್ವ ಎಲ್ಲ ಬರುತ್ತೆ. ಮತ್ತು ಕಾಯಿ ಸೋಸೋದ್ರಿಂದ ಅದು ಕಾಯಿ ಹಂಗೆ ಹಾಕಿದ್ರೆ ಒಂಥರ ಸಿಕ್ಕುತ್ತೆ ಬಾಯಿಗೆ. ಅದಕ್ಕೆ ಇವಾಗ ಏನೇನಿತ್ತು ಮಸಾಲೆ ಐಟಮ್ಸು ಅದನ್ನೆಲ್ಲ ಹಾಕೊಂಡ್ಬಿಡೋದು ಡೈರೆಕ್ಟಾಗಿ ಹಾಗೇನೆ. ಚಕ್ಕೆ ಮೊಗ್ಗು ಏನಿತ್ತು ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋದು. ಇವಾಗ ಸ್ಲೈಸ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಅದನ್ನು ಹಾಕೊಂಡ್ಬಿಡೋದು. ಒಂದು ಸ್ವಲ್ಪ ಜೀರಿಗೆ, ಉರಿ ಕಮ್ಮಿ ಇಟ್ಕೊಳ್ಳಿ. ನಂದು ಜಾಸ್ತಿ ಇತ್ತು, ಕಮ್ಮಿ ಮಾಡ್ಕೊಂಡೆ ನಾನೀಗ. ಜಾಸ್ತಿ ಇದ್ರೆ ಬೇಗ ಸಿದೋದಂಗೆ ಆಗುತ್ತೆ, ಏನಿರಲ್ವಲ್ಲ ಅದ್ರಲ್ಲಿ ಜಾಸ್ತಿ. ಅದಕ್ಕೆ ಈರುಳ್ಳಿ 1 ಬಟ್ಲು ಇಟ್ಕೊಂಡಿದ್ನಲ್ವಾ, ಅದು ಏನು ತರಕಾರಿ ಏನು ಇರಲ್ವಲ್ಲ, ಸೊ ಹಂಗಾಗಿ ಪ್ಲೇನೇ ಇದು. ಆಕ್ಚುಲಿ ಸಪ್ಪೆನೂ ಇರುತ್ತೆ, ತುಂಬ ಖಾರನೂ ಇರಲ್ಲ ಅಲ್ವಾ. ಹಾಲು ಎಲ್ಲ ಹಾಕೋದು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮತ್ತು ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ ಬಟಾಣಿನೂ ಹಾಕೋಬೋದು. ಕುಕ್ಕರಲ್ಲಿ ಇಟ್ಟು ಕೂಗಿಸ್ತೀವಲ್ವ, ಹಾಗಾಗಿ ಒಣಗಿದ ಬಟಾಣಿ ಆದರೆ ನೆನೆಸಿಟ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ನೋಡಿ ಈ ಕಡೆ ಕಾಯಿ ಹಾಲು ಹೇಳಿದ್ನಲ್ವ, ಅದು ಈ ಕಡೆ ಕುದಿಯೋಕೆ ಇಟ್ಟಿದ್ದೀನಿ. ಆ ನೀರು ಜೊತೆ ಕುದ್ಕೊಳ್ಳಿ. ಆಮೇಲೆ ಅದನ್ನೊಂದು ರೌಂಡ್ ಹಿಂಗೆ ಸೋಸ್ಕೊಂಡ್ರೆ ಆಯಿತು. ಸೋಸ್ಕೊಂಡು ಅದಕ್ಕೆ ಹಾಕ್ಬಿಡೋದಷ್ಟೇ, ಕುದಿಸ್ಕೊಂಡು ಚೆನ್ನಾಗಿ. ಈಗ ಆಲ್ಮೋಸ್ಟ್ ಫ್ರೈ ಆಯ್ತದು. ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಎಲ್ಲ. ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ನಾನು ಹಸಿ ಹಾಲು ಮತ್ತು ತೆಂಗಿನ ಹಾಲು ಎರಡನ್ನೂ ಹಾಕ್ತೀನಿ. ಹಸಿ ಹಾಲು ಇಟ್ಕೊಂಡಿದ್ದೆ ಅಲ್ವಾ, ಅದು 1 ಕಪ್ ಹಾಕೋತಾ ಇದ್ದೀನಿ. ಇವಾಗ ನೀರು ಕುದ್ದಿತ್ತು, ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸೋಸ್ಕೊಂಡ್ಬಿಡ್ತೀನಿ. ಇದೆಲ್ಲ ಇದ್ದರೆ ಅದರಲ್ಲಿ ಒಂಥರ ಆಗುತ್ತೆ, ಅನ್ನ ಎಲ್ಲ ಬಿಳಿಯಾಗಿ ಬರಲ್ಲ ಚೆನ್ನಾಗಿ ಅಂತ. ಮತ್ತು ಇದಿಷ್ಟು ವೇಸ್ಟು ಆಗುತ್ತೆ ರುಬ್ಲಿಲ್ಲ ಅಂದರೆ. ಸುಮ್ಮನೆ ಸ್ವಲ್ಪ ಮಾತ್ರ ಕಾಯಿ ಹಾಲು ತಗೋತೀವಲ್ಲ, ಅದಕ್ಕೆ ಕುದ್ರೆ ಎಲ್ಲ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಳ್ಳುತ್ತಲ್ವ. ಅದನ್ನೊಂದ್ಸಲ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡೋದು. ಇದು ಕುದೀತಾ ಇದೆ ನೋಡಿ. ಇವಾಗ ಅಕ್ಕಿ ಹಾಕ್ಕೊಂಡು ನಾನು ಆ ಕಡೆ ಆಲೂಗೆಡ್ಡೆ ಕುರ್ಮಾಗೆ ಸಣ್ಣಗೆ ಹೆಚ್ಕೊಂಡು ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೇಯಿಸ್ಕೊತೀನಿ, ಒಂದು ಹಾಫ್ ಬಾಯ್ಲ್ ಥರ. ಅದನ್ನು ಬೇಯಿಸ್ಕೊಂಡು ಆಮೇಲೆ ಇದು ಒಗ್ಗರಣೆಯಲ್ಲಿ ಒಂದಿಷ್ಟು ಬೇಯುತ್ತೆ. ಅದು ವಿಷಲ್ ಹಾಕಿಸ್ಕೊಂಡ್ರೆ ಆಯಿತು. ನಾನು 2 ವಿಷಲ್ ಹಾಕಿಸ್ಕೊತೀನಿ. ನೋಡಿ ಇದಾಗಿದೆ, ಉದುದ್ರಾಗಿ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಇಷ್ಟು ವೈಟ್ ಬಂದಿದೆ ಅಲ್ಲ, ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೂ. ಇವಾಗ ಕುರ್ಮಾ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ತೀನಿ ನನ್ನ ಮೇಲೆ. ತುಪ್ಪ ಮುಚ್ಚುವಾಗ ಹಾಕಿದ್ದೆ, ನಾನು ತೋರಿಸ್ಲಿಲ್ಲ, ವಿಡಿಯೋ ಮುಚ್ಚಿಬಿಟ್ಟೆ ಹಂಗೇನೆ. ಸ್ವಲ್ಪ ಕಸ್ತೂರಿ ಮೇಥಿ,
ಇವಾಗ ಈ ಕುರ್ಮಾಗೆ ಏನೇನು ಬೇಕು ಅಂತ ನಾನು 3 ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಇದಕ್ಕೂ ಹಸಿ ಬಟಾಣಿನೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಜ್ಜಿ ಇಟ್ಕೊಂಡಿರೋದು, ಆಲೂಗೆಡ್ಡೆನ ಒಂದು ರೌಂಡ್ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ, ಒಂದು ಹಾಫ್ ಬಾಯ್ಲ್ ಥರ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಾಮೂಲಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಒಂಚೂರು ಇಂಗು, ಆಮೇಲೆ ಈರುಳ್ಳಿ. ಟೊಮೆಟೊ ಪ್ಯೂರಿಗೆ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ನಾನು ಅದನ್ನೇ ಹಾಕ್ತೀನಿ. 3 ರುಬ್ಬಿಟ್ಕೊಂಡಿದ್ದೆ, ಸ್ವಲ್ಪ ಹಸಿ ಬಟಾಣಿ ಹಸಿದಿಲ್ಲ ಅಂದರೆ ಅದು ಯಾವಾಗಲೇ ಹೇಳಿದ್ನಲ್ವ, ನೆನೆಸ್ಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಆಯ್ತು. ಸ್ವಲ್ಪ ಉಪ್ಪು, ಆಲೂಗೆಡ್ಡೆ ಬೇಯುವಾಗೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಅಷ್ಟೇ, ಆಲೂಗೆಡ್ಡೆ ಬೇಗ ಹಾಕಿರೋದ್ರಿಂದ ಒಂದು ಸ್ವಲ್ಪ, ಒಂದು 4 ಹಸಿಮೆಣಸಿನ್ಕಾಯಿ. ಈ ಹಂತದಲ್ಲಿ ಟೊಮೆಟೊ ಪ್ಯೂರಿ ರುಬ್ಬಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ಸೊ ಹಂಗಾಗಿ ಈರುಳ್ಳಿ ಇದು ಎಲ್ಲ ಬೆಂದ್ಮೇಲೆ ಹಾಕೊಂಡ್ರೆ ಆಯಿತು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಆಮೇಲೆ ಹೆಂಗೂ ಅರ್ಧಂಬರ್ಧ ಬೆಂದಿದೆ ಅಲ್ವಾ ಆಲೂಗೆಡ್ಡೆ, ಅದನ್ನ ಇದ್ರಲ್ಲಿ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಬೇಯ್ಕೊಳ್ಳುತ್ತೆ. ಆಲ್ಮೋಸ್ಟ್ ನಾನು ಬೇಯಿಸಿನೇ ಸೋಸಿಟ್ಕೊಂಡಿದ್ದೆ, ಬೇಯಿಸಿ ಆ ನೀರು ತೆಗೆದ್ಬಿಟ್ಟು. ಒಂದು ಸ್ವಲ್ಪ ನೀರೇನಾದ್ರು ಬೇಕನ್ಸಿದ್ರೆ ನೀರು ಸೇರಿಸ್ಕೋಬೋದು. ಚೂರು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ. ಬೆಂದಿದೆ ಅಲ್ವಾ ಆಲೂಗೆಡ್ಡೆ, ಹಂಗಾಗಿ ಬೇಗ ಆಗುತ್ತೆ. ಚೂರು ಅರಿಶಿಣದ ಪುಡಿ, ಇದರಲ್ಲೇ ಬೇಯಿಸ್ಕೋಬೇಕಂದ್ರೆ ನಿಧಾನ ಆಗುತ್ತೆ. ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ತೀನಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಲ್ವಾ ಅದಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ. ಸಪ್ರೇಟಾಗಿ ಬೇಯಿಸ್ಕೊಂಡಿದ್ರಲ್ಲಿ ಹಾಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ, ಟೈಮ್ ಇಲ್ಲ ಅಂದರೆ ಹಂಗೆ ಮಾಡ್ಕೋಬೋದು. ಆಲೂಗಡ್ಡೆ ಪೀಸಸ್ನ ಒಂಚೂರು ಬೇಯಿಸಕ್ಕೆ ಇಟ್ಕೊಂಡ್ರೆ ಕುದಿಯೋ ನೀರಿಗೆ ಹಾಕಿ 1-2 ನಿಮಿಷ ಕುದಿಸಿದ್ರೂ ಬೇಗ ಬೆಂದ್ಬಿಡುತ್ತೆ ಅದು. ನೋಡಿ ಕಟ್ಟಾಗ್ತಿದೆ, ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂಚೂರು ಒಂದು ಅರ್ಧ ಅಷ್ಟೇ ಬೇಯಿಸಿದ್ದೆ ನಾನಲ್ಲಿ. ಹಂಗೊಂಚೂರು ಕುದಿಸ್ಕೊಂಡ್ರೆ ಬೇಗ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಗರಂ ಮಸಾಲ ಅದೆಲ್ಲ ಸ್ವಲ್ಪನೇ ಲಾಸ್ಟಲ್ಲಿ ಹಾಕೊಂಡ್ರು ಆಯಿತು. ಗರಂ ಮಸಾಲ, ಧನಿಯಾ ಅದೆಲ್ಲ ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿ. ಆಲ್ಮೋಸ್ಟ್ ಬೆಂದಿದೆ ಆಲೂಗೆಡ್ಡೆ. ನೋಡಿ ಆಗೋಯ್ತು. ಇನ್ನೊಂಚೂರು ಕುದ್ರೆ ಆಯಿತು. ಸ್ವಲ್ಪ ಹಸಿ ಕೊತ್ತಂಬರಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ನಾನು ಕಸ್ತೂರಿ ಮೇಥಿ ಎಲ್ಲದಕ್ಕೂ ಬಳಸ್ತೀನಿ, ಅದಕ್ಕೂ ಹಾಕ್ತೆ. ಅದಕ್ಕೆ ಆವಾಗ ಫಸ್ಟ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ಹಾಕ್ತೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು. ಕುರ್ಮಾನು ರೆಡಿ, ಗೀ ರೈಸು ರೆಡಿ. ಕೆಲವರು ದಾಲ್ ಮಾಡ್ತಾರೆ, ನಾನು ದಾಲ್ ಮಾಡ್ತೀನಿ ಯಾವಾಗಾದರೂ, ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ರೆಡಿ ಆಯಿತು ನಮ್ಮ ಗೀ ರೈಸ್. ನಾನು ದಾಲು ಮಾಡ್ತೀನಿ ಇದು ಗೀ ರೈಸ್ಗೆ. ಕುರ್ಮಾನು, ಆಲೂಗೆಡ್ಡೆ ಕುರ್ಮಾನು ಮಾಡ್ತೀನಿ, ಆಲೂಗೆಡ್ಡೆ ಬಟಾಣಿ ಕುರ್ಮಾ, ಅದು ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.